ಸರ್ ಇವಾಗ ಕನ್ನಡ ಮತ್ತು ಹಿಂದಿನ ನಾವು ಏನು ಮಾಡಿದ್ದೀವಿ ಅಂತಂದರೆ ಅಲ್ಲಿ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡಿಕೊಂಡು ಡಬ್ ಮಾಡಿದ್ದೀವಿ. ನಾವು ಬೇರೆಯವ್ರಿಗೆ ಡಬ್ಬಿಂಗ್ ನೀವು ಮಾಡ್ಕೊಳ್ಳಿ ಅಂತ ಡಬ್ಬಿಂಗ್ ರೈಟ್ಸ್ ಕೊಟ್ಟು ಇವಾಗ ಬೇರೆ ಸಿನಿಮಾಗಳು ಇವಾಗ ಹೇಗೆ ನಮಗೆ ಪ್ಯಾನ್ ಇಂಡಿಯಾ ಅಂತ ಮಾಡಿಲ್ಲ, ನಾವು ಹಿಂದಿಗೆ ಅಂತಲೇ ಸಿನಿಮಾ ಮಾಡಿದ್ದೀವಿ. ಈ ತಮಿಳು ತೆಲುಗುಗೆಲ್ಲ ಡಬ್ಬಿಂಗ್ ರೈಟ್ಸ್ನ ವಿ ವಿಲ್ ಸೆಲೆಕ್ಟ್. ಬಟ್ ಹಿಂದಿನ ವಿ ಹ್ಯಾವ್ ಸ್ಪೆಂಟ್ ಮನಿ, ವಿ ಹ್ಯಾವ್ ಯೂಸ್ ದ ಡಬ್ಬಿಂಗ್ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡಿಕೊಂಡು, ಸಿಂಗರ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವೇನೇ ಎಲ್ಲ ಕೆಲಸಗಳನ್ನ ಮಾಡಿ ಇವಾಗ ಅದು ಒಂದು ಇವಾಗ ಹಿಂದಿ ಕಂಟೆಂಟ್ ಸಿನಿಮಾ ರಾಜು ಜೇಮ್ಸ್ ಬಾಂಡ್ ಒಂದು ಹಿಂದಿ ಕಂಟೆಂಟು ಹಿಂದಿಯಲ್ಲಿ ರಿಲೀಸ್ ಮಾಡ್ತಿದ್ವಿ. ಏನು ಸರ್? ಹೌದು ಸರ್, ಬಾಂಬೆಲಾಗುತ್ತೆ, ಎಂಟೈರ್ ನಾರ್ತ್ ಇಂಡಿಯಲ್ಲಿ ಆಗುತ್ತೆ. ನಮ್ದೆಲ್ಲ ಥಿಯೇಟರ್ ಲಿಸ್ಟು ಎಲ್ಲ ಲಿಸ್ಟ್ ಎಲ್ಲ ಎವ್ರಿಥಿಂಗ್ ಇಸ್ ರೆಡಿ ಆ್ಯಕ್ಚುಲಿ. ಎರಡೇ ಭಾಷೆ ಸರ್, ಒಂದು ಕನ್ನಡ ಒಂದು ಹಿಂದಿ. ತಮಿಳು ತೆಲುಗು ರೈಟ್ಸ್ ಯಾರು ಬಂದು ತೊಗೊಂಡು ಅವತ್ತೇ ರಿಲೀಸ್ ಮಾಡ್ಕೋತೀನಿ ಅಂದರೆ ಮಾಡ್ಬೋದು. ಆ್ಯಸ್ ಆಫ್ ನಾವುಗಳು ಆಸ್ ಅ ಪ್ರೊಡ್ಯೂಸರ್ಸ್ ವಿ ಆರ್ ರಿಲೀಸಿಂಗ್ ಇಟ್ ಇನ್ ಕನ್ನಡ ಆ್ಯಂಡ್ ಹಿಂದಿ. ಓಕೆ ಫೈನ್, ಗುಡ್ ಕ್ವೆಶನ್ ಸರ್, ಎಲ್ಲರೂ ಕೇಳ್ತಾ ಇದ್ದಾರೆ. ಸೊ ಏನಂತಂದರೆ ಸಿನಿಮಾ ರೆಡಿ ಆಗಿದ್ದಕ್ಕಿಂತ ಹೆಚ್ಚಾಗಿ ಏನಾಯ್ತಂದರೆ ನಮಗೆ ಎಷ್ಟು ದಿನಗಳು ಒಂದು ಮ್ಯಾಕ್ಸಿಮಮ್ ಒಂದು 1.5 years ಡಿಲೇ ಆಗಿರ್ಬೋದು. ದಿಸ್ ಇಸ್ ಮೇನ್ಲಿ ಬಿಕಾಸ್ ಆಫ್ ದ ಕೋವಿಡ್. ನಾವು ನೋಡಿ ಫಸ್ಟ್ ಟೈಮು ಈ ಒಂದು ಸಿನಿಮಾ ಮಾಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇಟ್ಸ್ ನಮ್ಮದು ಡ್ರೀಮ್. ಸುಮ್ಮನೆ ಇವಾಗ ಸಿನಿಮಾ ಕಂಟೆಂಟ್ ಫ್ರೆಶ್ ಆಗಿದೆ, ಆಮೇಲೆ ಒಳ್ಳೆ ಆ್ಯಕ್ಟರ್ಸ್ಗಳಿದ್ದಾರೆ. ಇವಾಗ ಕೋವಿಡ್ ಟೈಮಲ್ಲಿ ಕೋವಿಡ್ ಮುಗಿದ ಮೇಲೂ ಅಷ್ಟೇ ಈಗ ಎಷ್ಟೋ ಸಿನಿಮಾಗಳು ಬಂದವು. ಸೊ ಅನ್ನೆಸೆಸರಿಯಾಗಿ ಒಳ್ಳೆ ಸಿನಿಮಾಗಳು ನಿಂತ್ಕೊಳ್ಳಿಲ್ಲ ಥಿಯೇಟರ್ಗಳಲ್ಲಿ, ಅದೇ ಆದ ಒಂದು ಕಾರಣಗಳಿಂದ ಒಳ್ಳೊಳ್ಳೆ ಸಿನಿಮಾಗಳು. ಸೊ ಆ ರೀತಿ ಆಗೋದು ಬೇಡ ಅಂದ್ಬಿಟ್ಟು ನಾವು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಸ್ವಲ್ಪ ಕಂಟೆಂಟ್ನ ರೀಶೂಟ್ ಮಾಡಿದ್ವಿ. ಈಗ ಯಾಕೆ ಹೊಸ್ದಾಗಿ ಬೇಕಾಗಿತ್ತು ಒಂದು ಸ್ವಲ್ಪ ಕಂಟೆಂಟು, ನಮ್ಮ ಡೈರೆಕ್ಟರ್ ಹೇಳಿದ್ರು ಒಂದು ಸ್ವಲ್ಪ ಇದೆಲ್ಲ ರೀಶೂಟ್ ಮಾಡೋಣ ಸರ್ ಅಂತಂದರೆ ವಿ ರೀಶೂಟೆಡ್ ಇಟ್ ಅಗೇನ್. ಸೊ ಅದು ಒಂದು ಸ್ವಲ್ಪ ಟೈಮ್ ತೊಗೊಂಡು ಈಗ ಫೈನಲಿ December 27 ಮಾಡಬೇಕಂತಿದ್ವಿ, ಕಾರಣಾಂತರಗಳಿಂದ ಮುಂದೆ ಹೋಯಿತು. February 14th ನೀವೆಲ್ಲ ಸಿನಿಮಾ ನೋಡ್ತೀರಿ. ಸರ್ ಇದು ಕೋವಿಡ್ ಬಿಫೋರ್ ಸಬ್ಜೆಕ್ಟ್ ಅಲ್ಲ, ಇದು ಯೂನಿವರ್ಸಲ್ ಸಬ್ಜೆಕ್ಟು. ಇದನ್ನು 2029 ಮಾಡ್ಬೋದು, 2030 ಮಾಡ್ಬೋದು, 2015 ಮಾಡ್ಬೋದಿತ್ತು. ಸೊ ಈ ಕಂಟೆಂಟ್ ಹೆಂಗಿದೆ ಅಂತಂದರೆ ಇಟ್ಸ್ ಯೂನಿವರ್ಸಲ್ ಕಂಟೆಂಟ್, ಇಟ್ಸ್ ಅನ್ ಎವರ್ಗ್ರೀನ್ ಕಂಟೆಂಟ್. ಸರ್ ಕಾಮಿಡಿ 1960s ಬರ್ತಿತ್ತು, ಕರೆಕ್ಟಾ? ನೀವು ನೋಡ್ತಾ ಇದ್ರಿ, ನಗ್ತಾ ಇದ್ರಿ. 2025 ಇದೆ, ಕಾಮಿಡಿ ಸಿನಿಮಾ ಈಗಲೂ ನೋಡ್ತೀರಾ, ಈಗಲೂ ನಗ್ತೀರಾ. ಸೇಮ್ ಜಾನರ್ ಸರ್, ಇಟ್ಸ್ ಅ ಕಾಮಿಡಿ ಪ್ಲಸ್ ಥ್ರಿಲ್ಲರ್. ಅವ್ರು ಹೇಳಿದ್ರಲ್ಲ ಆವಾಗಲೇ ಒಂದು ಕಂಟೆಂಟ್ ಇದೆ ಅಂತ ಒಂದು ಸಿನಿಮಾದು, ಆ ಕಂಟೆಂಟ್ನ ನಾನು ರಿವೀಲ್ ಮಾಡೋಕ್ಕಾಗೋದಿಲ್ಲ. ದಟ್ಸ್ ದ ಮೇನ್ ಕಂಟೆಂಟ್ ಆಫ್ ಅವರ್ ಮೂವಿ. ಸೊ ಅದು ಕಂಟೆಂಟು ಪ್ಲಸ್ ಕಾಮಿಡಿ ಜಾನರು ಯಾವಾಗ ಕೊಟ್ಟರು ಸಿನಿಮಾ ನೋಡ್ತಾರೆ. ಇವಾಗ ನೀವು 1960 ಕನ್ನಡ ಗೋಲ್ಮಾಲ್ ರಾಧಾಕೃಷ್ಣ ಅಂತ ಒಂದು ಸಿನಿಮಾ ಬಂತು, ಈಗಲೂ ನೋಡಿ ನಗ್ತೀರಾ, ಕರೆಕ್ಟಾ? ಸೇಮ್ ಲೈಕ್ ದಟ್. ಇನ್ನು 25 ವರ್ಷ ಆದರೂ ಈ ಸಿನಿಮಾ ನನ್ನ ಪ್ರಕಾರ ಜನ ನೋಡ್ಬೋದು, ನಗ್ಬೋದು. ಏನಾದರೂ ಪ್ರಶ್ನೆ? ಎಲ್ಲ ಕಿರಣ್ ಮಾತಾಡ್ಬಿಟ್ಟಿದ್ದಾರೆ. ನನ್ನೊಂದು ಪ್ರಶ್ನೆ ಇದೆ ಸರ್. ಕಿರಣ್ ಅವ್ರು ಹೇಳಿದ್ರು, ನೀವು ಹೇಳಿದಂತೆ ಸಾಂಗ್ನ ಫಾರಿನ್ ಅಲ್ಲಿ ಶೂಟ್ ಮಾಡೋಣ ಅಂತ. ಸಾಂಗ್ ಶೂಟಿಂಗ್ ಏನೋ ಫಾರಿನ್ ಅಲ್ಲಿ ಮಾಡಿದಿರಾ, ಸಾಂಗ್ ಲಾಂಚ್ ಫಾರಿನ್ ಅಲ್ಲೇ ಮಾಡ್ಬೋದಿತ್ತೇನೋ? ನಿಮ್ಮ ಕೃಪಾ ಕಟಾಕ್ಷ ಇದ್ದಿದ್ರೆ ನಾವು ಎಲ್ಲರೂ ಫಾರಿನ್ ಬಂದು ಸಾಂಗ್ ಲಾಂಚ್ ಮಾಡ್ತಿದ್ವಿ. ನಮ್ದು ಬೆಂಗಳೂರಲ್ಲಿ ಮಾಡಿ, ನೀವು ಮಾತ್ರ ಇಂಟರ್ನ್ಯಾಷನಲ್ ಅಲ್ಲಿ ಸಾಂಗ್ ಲಾಂಚ್ ನೋಡಿ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. 5 ಜನ ಆದ್ರೆ ಕರ್ಕೊಂಡು ಹೋಗ್ಬೋದಿತ್ತು, ಬಟ್ ನಮ್ಮ ಪ್ರೆಸ್ ಮೀಟು 50 ಜನ ಇದ್ದಾರೆ. ಸೊ ವೈ ನಾಟ್ ಲೈಕ್ ಅದೇ ಥರ ಆಯಿತು ಅಂತಂದರೆ ನಮ್ಮ ಪ್ರೊಡಕ್ಷನ್ ದೊಡ್ಡದಾಗಿ ಬೆಳೀತು ಅಂದರೆ ಖಂಡಿತ ಕರ್ಕೊಳ್ಳೋಣ. ಸೊ ಅದಕ್ಕೇನು ತೊಂದರೆ ಇಲ್ಲ. ಲಾಸ್ಟ್ ಟೈಮ್ ನಾವು ಒಂದು 25 ಜನ ಹೋಗಿದ್ದೀವಲ್ವಾ ಟೀಮ್, ಸೊ ಇನ್ನೊಂದು 50 ಜನ ಹೋಗೋಕ್ಕೇನು ತೊಂದರೆ ಇಲ್ಲ. ಥ್ಯಾಂಕ್ಸ್ ಎಲ್ಲ ಮೀಡಿಯಾದವ್ರಿಗೆ. ನಾವು ಕರೆದಾಗೆಲ್ಲ ಬರ್ತಾ ಇದ್ದೀರಾ, ಪಾಪ ನಮ್ಮ ಬಗ್ಗೆ ಬರಿತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ನಿಮ್ಮ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ಹಾಗೇ ಸಪೋರ್ಟ್ ಮಾಡಿ. ಇವ್ರು ಹೇಳಿದಾಗೆ ಮುಂದೆ ಕೂತ್ಕೊಂಡಿರೋದು ಇವರಿಬ್ಬರು ಜೋಡಿ ಹತ್ರ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೊಳ್ಳೆ ಫೋಟೋಸ್ ತೆಗೆದು ಚೆನ್ನಾಗಿ ಹಾಕಿದ್ದೀರಾ ಮೀಡಿಯಾದಲ್ಲಿ, ತುಂಬ ಥ್ಯಾಂಕ್ಸ್. ಸೊ ಇನ್ನೇನು ಹೇಳ್ಬೇಕೆಲ್ಲ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ನಮ್ಮದೇ ಒಂದೇನಂತಂದರೆ ಮೂವಿ 14th ಫೈನಲಿ ರಿಲೀಸ್ ಮಾಡೋದು ಪ್ಲ್ಯಾನ್ ಮಾಡ್ತೀವಿ. ಅಗೇನ್ ಅದೇ ಸೇಮ್ ಥಿಯೇಟ್ರಿಕಲ್ ಸೆಟಪ್ಗೋಸ್ಕರ ನಮ್ಮ ಸತ್ಯವರು ಓಡಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಬನ್ನಿ ಸತ್ಯವರ. ಅದೇ ಮೀಡಿಯಾದವ್ರಿಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ನಮ್ಮ ಸಿನಿಮಾನ
ಕರ್ನಾಟಕಾದ್ಯಂತ ಸತ್ಯ ಪಿಕ್ಚರ್ಸ್ ಬನ್ನಿ. ಅವರು ಸತ್ಯ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸರ್ ಬನ್ನಿ ಸರ್. ಸತ್ಯ ಅವರೇ ಒಂದೆರಡು ನಾಲ್ಕು ಮಾತಾಡ್ತಾರೆ, ನೀವೆಲ್ಲ ಏನು ಕ್ವಶನ್ಸ್ ಇದೆ ಅವ್ರಿಗೆ ಕೇಳ್ಬೋದು. ಇವರು ನಮಗೀಗ ಚೆನ್ನಾಗಿ ಸಪೋರ್ಟ್ ಆಗಿದ್ದಾರೆ, ತುಂಬ ನಂಬಿಕೆ ಇದೆ ಇವ್ರ ಮೇಲೆ. ಸೊ ಇವ್ರು ಹೇಗೆ ಥಿಯೇಟರ್ ನಿಲ್ಲಿಸ್ಕೊಡ್ತಾರೋ ಅದ್ರ ಮೇಲೆ ನಮ್ಮ ಮೂವಿ ನಿಂತ್ಕೊಳ್ಳುತ್ತೆ. ಸೊ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.